ಮುದಗಲ್ ಪಟ್ಟಣದ ಸಮಸ್ಯೆಗಳ ಕಡೆಗೆ ನಿರ್ಲಕ್ಷ್ಯ ವಹಿಸಿರುವ ಕ್ಷೇತ್ರದ ಜನಪ್ರತಿನಿಧಿಗಳ ನಡೆ ಖಂಡಿಸಿ ಲೋಕಸಭಾ ಚುನಾವಣೆಯಲ್ಲಿ ಸಾರ್ವಜನಿಕವಾಗಿ ಮತದಾನ ಬಹಿಷ್ಕಾರಕ್ಕೆ ಕರೆ ನೀಡುವುದಾಗಿ ಕರವೇ ಅಧ್ಯಕ್ಷ ಎಸ್.ಎ. ನಯೀಂ ಅವರು ಬೆದರಿಕೆಯನ್ನ ಒಡ್ಡಿದ್ದಾರೆ. ಅವರು ಪಟ್ಟಣದ ತಮ್ಮ ನಿವಾಸದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಪಟ್ಟಣದ ಕುಡಿಯುವ ನೀರಿನ ಸಮಸ್ಯೆ, ತಾಲೂಕಾ ಕೇಂದ್ರ, ಕೋಟೆ ಉತ್ಸವಗಳ ಸೇರಿದಂತೆ ಮುಂತಾದ ಸಮಸ್ಯೆಗಳನ್ನ ಗೆಲುವು ಸಾಧಿಸಿದರೆ ಪರಿಹರಿಸುವುದಾಗಿ ಭರವಸೆ ನೀಡಿದವು. ಆದರೆ ಚುನಾವಣೆ ಬಳಿಕ ಬಿಜೆಪಿ ಶಾಸಕರು ಆಯ್ಕೆಯಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆದರೆ ಪಟ್ಟಣದ ಸಮಸ್ಯೆಯ ಕುರಿತು ಯಾವ ರಾಜಕೀಯ ಮುಖಂಡರು ಪರಿಹರಿಸಲು ಮುಂದಾಗದೇ ಇರುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತದೆ. ಪಟ್ಟಣದಲ್ಲಿ ಕುಡಿಯುವ ನೀರಿನ ಸರಬರಾಜು 12 ದಿನಕ್ಕೊಮ್ಮೆ ಬಂದು ತಲುಪಿದೆ. ಇದಕ್ಕೆ ಎಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಪರಸ್ಪರ ರಾಜಕೀಯ ಕೆಸರಾಟಾಟದಲ್ಲಿ ತೊಡಗಿರುವ ಜನಪ್ರತಿನಿಧಿಗಳ ಮೌನವೇ ಕಾರಣವಾಗಿದ್ದು, ಕಳೆದ 3 ದಶಕಗಳಿಂದ ಹೋರಾಟ ಮಾಡುತ್ತಾ ಬಂದರೂ ನಮ್ಮದು ಮೂಕರೋಧನೆಯಾದಂತಾಗಿದೆ. ಹಾಗಾಗಿ ಬಂದಿರುವ ಲೋಕಸಭಾ ಚುನಾವಣೆಗೆ ನಾವು ಯಾವ ಪುರುಷಾರ್ಥಕ್ಕಾಗಿ ಮತ ಚಲಾಯಿಸಬೇಕು ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆಶ್ವಾಸನೆ ಕೊಟ್ಟಿದ್ರು. ಇನ್ನುವರೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಸೌಲಭ್ಯಗಳು ನಮಗೆ ಸಿಕ್ಕಿಲ್ಲ. ಮುಖ್ಯವಾಗಿ ಈ ಕುಡಿಯುವ ನೀರಿನ ಸಮಸ್ಯೆ. ಈ ಕುಡಿಯುವ ನೀರಿನ ಸಮಸ್ಯೆ ಎಷ್ಟಿದೆ ಅಂದ್ರೆ, ಮೊದಲು 4 ದಿವಸಕ್ಕೊಮ್ಮೆ ನೀರು ಬರ್ತಾ ಇತ್ತು. ಪದೇ ಪದೇ ಹೋರಾಟಗಳು ಆದವು. ಈಗ 11 ದಿವಸಕ್ಕೊಮ್ಮೆ ನೀರು ಬರ್ತಾ ಇದೆ. ಅಂದ್ರೆ ಹೋರಾಟ ಮಾಡಿದ್ರೆ ಇನ್ನೂ ನೀವು ಮಾಡ್ರಿ, ನಾವು ನಮ್ ಕೆಲಸ ಮಾಡ್ತೀವಿ, ನಾವು ಇದೇ ಕೆಲಸ, ನಾವು ಏನೋ ಸೌಲಭ್ಯ ಕೊಡುವುದಿಲ್ಲ ಅನ್ನೋ ಲೆಕ್ಕದಲ್ಲಿ ಇವತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು, ಇವರಿಗೆ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಕಿವಿನೂ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ. ಒಂದು ಗ್ರಾಮ ಅರಕೇರ ತಾಲೂಕಾಯಿತು. ನಮ್ಮ ಮುದಗಲ್ನಲ್ಲಿ 45,000 ಜನಸಂಖ್ಯೆ ಇದ್ದರೂ ಸಹ ಇನ್ನುವರೆಗೆ ನಮ್ಮ ತಾಲೂಕು ಆಗಿಲ್ಲ. ನಾವು ಹೀಗೆ ಸುಮ್ಮನೆ ಕುಂತ್ರೆ ನಡೆಯಲ್ಲ. ಅದಕ್ಕಾಗಿ ನಾವು ಎಲ್ಲಾ ಜನರಿಗೆ ಮಾಹಿತಿಯನ್ನು ಕೊಟ್ಟು ಮತದಾನ ಬಹಿಷ್ಕಾರ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಸಾಬು ಹುಸೇನ್, ಮಹಾಂತೇಶ್ ಚಟ್ಟರ್, ಎಸ್ ಖಾದ್ರಿ, ಜಮೀರ್ ಪಾಷಾ, ಅನೀಫ್ ಖಾನ್, ಬಾಲಪ್ಪ ಉಪ್ಪಾರ್, ರೆಹಮಾನ್ ದುಲ್ಲಾ, ಇಮಾಮ್ ಹುಸೇನ್, ಜಮಾಲಿ ಸಾಬ್, ಅಬ್ದುಲ್ ಮಜೀದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.